ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ತಮ್ನಲ್ಲಿ ನೋಡ್ತೀರಾ. ಸೊ ಹೌದು, ನನ್ನ ಒಂದು ಹೊಸ ಸುಜುಕಿ ವಿಸ್ಟ್ರೋಮ್ SX 250cc ಬೈಕ್ಗೆ ಕ್ರ್ಯಾಶ್ ಕಾರ್ಡ್ ಹಾಕ್ಸಿರೋದ್ರ ಬಗ್ಗೆ ಆಗಿರುತ್ತೆ. ಸೊ ಹಾಗೆ ಕ್ರ್ಯಾಶ್ ಕಾರ್ಡು ಯಾವ ಥರದ್ದು ಹಾಕ್ಸಿದ್ರೆ ಬೆಟರು, ಎಷ್ಟು ಕಾಸ್ಟ್ ಆಯಿತು, ಮತ್ತು ನಾನು ಹಾಕ್ಸಿರೋ ಕ್ರ್ಯಾಶ್ ಕಾರ್ಡ್ಸ್ ಯಾವುದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಎಂಡ್ವರೆಗೂ ವಿಡಿಯೋನ ನೋಡಿ. ಹಾಗೆ ನೀವೇನಾದರೂ ಮೊದಲನೇದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫಸ್ಟ್ ಬಂದು ಟೋಟಲ್ ಕಾಸ್ಟ್ ಎಷ್ಟಾಯ್ತು ಅಂತ ಹೇಳ್ತೀನಿ, ಆಮೇಲೆ ಯಾವ್ಯಾವುದಕ್ಕೆ ಎಷ್ಟಾಯ್ತು ಅಂತ ಹೇಳ್ತೀನಿ. ಇವಾಗ ಟೋಟಲ್ ಕಾಸ್ಟ್ ಬಂದು 10,400 ಆಗಿದೆ. ಹಾಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟಾಗಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಇಲ್ಲಿಂದ ಒಂದು ಗಾಡಿ ಲುಕ್ಕನ್ನು ನೋಡ್ತಾ ಇರ್ಬೋದು, ಯಾವ ಥರ ಕಾಣಿಸಿದೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಈ ಒಂದು ಕ್ರ್ಯಾಶ್ ಕಾರ್ಡು. ಸೊ ಇದು ಮೋಟೋ ಟಾರ್ಕಿ ಕಂಪ್ನಿದು. ಫುಲ್ಲು ಮುಂದ್ಗಡೆಯಿಂದ ನೋಡಿ, ಇಲ್ಲಿ ಗ್ಯಾಪ್ ಇಲ್ಲ, ಫುಲ್ ಒಳಗಡೆಯಿಂದ ಮತ್ತು ಇಲ್ಲಿ ಗಂಟನೂ ಇದೆ. ಸೊ ಹಂಗೆ ಇದ್ರ ಪ್ರೈಸ್ ಬಂದು 5,271 ಮೋಟೋ ಟಾರ್ಕ್ದು. ಸೊ ಇದರಲ್ಲಿ ಒಂದು ಹಾಫ್ ಒಂದು ಬರುತ್ತೆ, ಫುಲ್ ಒಂದು ಬರುತ್ತೆ. ಇದು ಇವಾಗ ಇರೋದು ಫುಲ್ಲು, ಇದರಲ್ಲಿ ಹಾಫ್ ಅಂದರೆ ಜಸ್ಟ್ ಇಷ್ಟೇ ಬರುತ್ತೆ. ಅದು ಸುಮ್ಮನೆ ವೇಸ್ಟ್ ನನ್ನ ಪ್ರಕಾರ ಹೋದರೆ. ಸೊ ನೀವು ಹಾಕ್ಸೋದಿದ್ರೆ ಇದೇ ಥರದ್ದು ಮೇಲ್ಗಡೆ ತನಕ ಬರುತ್ತಲ್ಲ ಅದನ್ನೇ ಹಾಕ್ಸಿ. ಇದರಲ್ಲೇ ಬೇರೆ ಬೇರೆ ಥರ ಬರುತ್ತೆ. ಇದು ಮೋಟೋ ಟಾರ್ಕ್ ಅವ್ರದ್ದು ಇದೇ ಥರ ಬರುತ್ತೆ. ಸೊ ಇದನ್ನೇ ಹಾಕ್ಸಿ, ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಮತ್ತು ಲುಕಿಂಗ್ ವೈಸು ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಸೇಫ್ಟಿನೂ ಇರುತ್ತೆ. ಇಲ್ಲಿ ನೀವು ಬಿದ್ದರೆ ನಿಮ್ಮ ಏನು ಟ್ಯಾಂಕ್ಗೇನೂ ಆಗೋದಿಲ್ಲ. ಸೊ ಹಂಗೆ ನೆಕ್ಸ್ಟ್ ಬಂದು ಸ್ಯಾಡಲ್ ಸ್ಟೇಗೆ ಆ ಸೈಡ್ ಏನು ಬ್ಯಾಕು ಸ್ಯಾಡಲ್ ಸ್ಟೇ ಬ್ಯಾಗ್ ಬರುತ್ತಲ್ಲ ಅದಕ್ಕೆ. ಸೊ ಇದ್ರದ್ದೊಂದು ಕಾಸ್ಟ್ ಬಂದು 3,420 rupees ಇಲ್ಲಿದೆ ನೋಡಿ. ಸೊ ಹಂಗೆ ನೆಕ್ಸ್ಟ್ ಬಂದು GPS ಮೌಂಟು. ಇದಲ್ಲ, ಫುಲ್ ಸೆಟ್ ಅಲ್ಲ, ಇದು ಜಸ್ಟ್ ಇಷ್ಟ ಅಷ್ಟೇ. ನಾನು ಗೋಪ್ರೋ ಮೌಂಟ್ ಮಾಡೋದಕ್ಕೆ ಇದು ಮೌಂಟ್ ಮಾಡ್ಕೊಂಡಿದ್ದೀನಿ. ಇದ್ರ ಕಾಸ್ಟ್ ಬಂದು 949 rupees ಇದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.